ಕಬೀರ್ ಬೇಡಿ ಅವರ ವಿಚಾರಕ್ಕೆ ಬರೋಣ. ಅವ್ರನ್ನ ನೀವು ತರಬೇಕಂದ್ರೆ ಹೆಂಗೆ ಒಪ್ಸಿದಿರಿ, ಅವ್ರು ಹೆಂಗೆ ಒಪ್ಪಿದ್ರು ಅಂತ? ಯಾಕಂದರೆ ಹಾಲಿವುಡ್ಡಲ್ಲಿ ಮಾಡಿರೋಂಥವ್ರು ಬ್ಯುಸಿ ಶೆಡ್ಯೂಲಲ್ಲೂ ಹೆಂಗೆ ಬಂದರು ಅಂತ. ಅವ್ರದ್ದೊಂದು ದೊಡ್ಡ ಮಾತು ನಾನು ಹೇಳಬೇಕು ಅಂದರೆ, ಅವ್ರದ್ದು ವಾರ್ ಸೀನ್ ಆ್ಯಂಡ್ ಅವ್ರದ್ದು 3 ನೈಟ್ಸ್ ನನಗೆ ಡೇಟ್ಸ್ ಇತ್ತು. 3 ನೈಟ್ಸಲ್ಲಿ ವಾರ್ ಸೀನ್ ಮಾಡಬೇಕು. ಆ್ಯಂಡ್ ಕಬೀರ್ ಬೇಡಿ ಅಂತ ಆ್ಯಕ್ಟರ್ ಜೊತೆ ಮಾಡಬೇಕಾದ್ರೆ ಸರ್, ನಾವು ನಿರ್ದೇಶಕರು ಹೇಳೋದಕ್ಕಿಂತ ಇರುತ್ತೆ, ಬಟ್ ಅವರನ್ನು ಆ ಮೂಡಿಗೆ ತರಿಸಿ ಮಾಡಿಸೋದುಂಟಲ್ಲ, ಅದು ಇಟ್ಸ್ ಎ ಬಿಗ್ ಟಾಸ್ಕ್. ಆವಾಗ ನಾನಲ್ಲಿ ನಿರ್ದೇಶಕ ಹೇಳಿ ಆ್ಯಕ್ಷನ್ ಅಂತ ಹೇಳ್ಕೊಳ್ಳಿ, ಅವರು ಸ್ವಲ್ಪ ಮಾಡ್ತಾರೆ, ದೇ ಆರ್ ಪ್ರೊಫೆಷನಲ್ಸ್, ನೋ ಡೌಟ್ ಇನ್ ದ್ಯಾಟ್. ಬಟ್ ಆ ಮೂಡಿಗೆ ತಂದು ಮಾರಿಸೋದು ಅದು ಇಟ್ ಈಸ್ ಟೇಕಿಂಗ್ ಟೈಮ್. ಸೊ ನಾನೇನು ಮಾಡಿದೆ ಅಂದರೆ, ವಾರ್ ಒಂದು ಯುದ್ಧದ ಭೂಮಿಯಲ್ಲಿ ಏನೆಲ್ಲ ನಡಿಬೋದು, ಆ ನೋವು, ಅರ್ಧ ಹೆಣಗಳ ರಾಶಿ, ಗಾಯಾಳುಗಳು, ಅಲ್ಲಿ ಕುದುರೆ, ಅದು ಅವುಗಳೆಲ್ಲ ರಿಹರ್ಸಲ್ಗಳನ್ನು ಹಗಲು ಮಾಡಿಸಿದ್ದೇನೆ. ನನ್ನ ಟೀಮ್ ಇಟ್ಕೊಂಡು ಅವ್ರು ಬಿಟ್ಟು ಕಬೀರ್ ಬೇಡಿ ನಾನು ಐ ಕಾನ್ಸಂಟ್ರೇಟ್ ಓನ್ಲಿ ಕಬೀರ್ ಬೇಡಿಸ್ ಪೋರ್ಷನ್. ಇದೆಲ್ಲ ನಂಗೆ ಯಾವ್ದು ಡಿಸ್ಟರ್ಬ್ ಆಗಬಾರ್ದು. ಸೊ 3 ಡೇಸ್ ನಾನು ಇದನ್ನು ರಿಹರ್ಸಲ್ ಮಾಡಿಸಿದೆ. ಯಾವುದೋ ಗಾಳಿ ಅಲ್ಲಿಂದ ಹೀಗೆ ಆ್ಯಂಬುಲೆನ್ಸ್ ಅಂದರೆ ಮುಂಚೆ ಸ್ಟ್ರೆಚರ್ ಥರ ಇರುತ್ತೆ, ಅಲ್ಲೂ ಕೂಡ ಹಾಗೆ ಬಟ್ಟೆಯಲ್ಲಿ ಹೆಣಗಳನ್ನು ಅಥವಾ ಗಾಳಿಗಳನ್ನ ಹಾಕೊಂಡು ಹೋಗುವಂಥದ್ದೆಲ್ಲ ಯುದ್ಧ ಭೂಮಿಲಿ ಸಾರೋದು ನಡೆಯುವಂಥದ್ದು, ಅದೆಲ್ಲ ನಾನು ಮಾಡಿಸಿದ್ದೆ. ಯಾರೋ ಒಂದು ಹೆಣ ತಂದೆಯನ್ನು ಹುಡ್ಕೊಂಡು ಬರುವಂಥದ್ದು, ಗಂಡನ್ನು ಹುಡ್ಕೊಂಡು ಬರುವಂಥದ್ದು, ಇದೆಲ್ಲ ಯುದ್ಧ ಭೂಮಿಯಲ್ಲಿ ಸರ್ವಸಾಮಾನ್ಯವಾಗಿ ನಡೆಯುವಂಥದ್ದು, ಅದೆಲ್ಲ ಮುಂಚೆನೇ ರಿಹರ್ಸ್ ಮಾಡಿಟ್ಟಿದ್ದೆ. ಸೊ ಕಬೀರ್ ಬೇಡಿದ ಪೋರ್ಷನ್ ಅಷ್ಟೇ ಮಾಡಿದೆ. ಅವರ ನನಗೆ ಕೊಟ್ಟ ಟೈಮಿಗಿಂತ ಬೇಗನೆ ಮುಗಿಸಿದೆ. ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಅವರು ಹೇಳ್ತಾ ಇದ್ರು, ಅವರು ಅರ್ನಾಲ್ಡ್ಸ್ ಫಿಲ್ಮಲ್ಲಿ ಮಾಡಿದಂತೆ, ವಾಟರ್ ವರ್ಲ್ಡ್ ಮಾಡಿದ ಡೈರೆಕ್ಟರ್ ಹಾಲಿವುಡ್, ಅವ್ರಿಗೆ ಇದೇ ಥರ ಆಗಿತ್ತಂತೆ. ಲೈಕ್ ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತ ಒತ್ತಡ ಬಂತಂತೆ. ಸೊ ಅವ್ರು ಬರೀ ರಿಹರ್ಸ್ ಮಾಡಿದ್ರಂತೆ, ಓಕೆ ಅಂತ ಹೇಳಿ 4 ಡೇಸ್ ಬರೀ ರಿಹರ್ಸಲ್ ಮಾಡಿದ್ರಂತೆ. ಆಮೇಲೆ ಮಿಕ್ಕಿದವರ 2 ಶೆಡ್ಯೂಲಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ನನಗೆ ಅವರು ರೆನಾಲ್ಡ್ಸ್ಗೆ ಕಂಪೇರ್ ಮಾಡಿದಾಗ ನಾನು ವಾಸ್ ಸ್ಪೀಚ್ಲೆಸ್. ಆ್ಯಂಡ್ ಕಬೀರ್ ಬೇಡಿ ಅಂತವರು, ಅದೊಂದು ನನಗೆ ದೊಡ್ಡ ಮಟ್ಟದೊಂದು ನನಗೇನು ಐ ಫೆಲ್ಟ್ ಇಟ್ಸ್ ಅ ಬ್ಲೆಸ್ಸಿಂಗ್. ಕಬೀರ್ ಬೇಡಿ ಅದು, ಆ್ಯಂಡ್ ಇವತ್ತು ಎಷ್ಟು ಕ್ಲೋಸ್ ಇದ್ದಾರೆ ಅಂದರೆ ನನ್ನ ಜೊತೆ. ಸಿ ಹಿ ಹ್ಯಾಸ್ ಸೀನ್ ದ ವರ್ಲ್ಡ್. ಅವರು ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಹಾಲಿವುಡ್ ಬಿಟ್ಟು, ಫ್ರೆಂಚ್ ಫಿಲ್ಮ್ಸ್ ಬಿಟ್ಟು, ಇವತ್ತು ಯುರೋಪಿಯನ್ ಫಿಲ್ಮಲ್ಲಿ ದೊಡ್ಡ ಹೆಸರು ಅವರು. ಸಂದಕೋನ್ ಇಸ್ ಎ ವೆರಿ ಬಿಗ್ ನೇಮ್, ವೆರಿ ಬಿಗ್ ಸೀರೀಸ್, ಅದೆಲ್ಲ ನೋಡಿಕೊಂಡವರು ಇವತ್ತು ನನ್ನನ್ನು ಒಂದು ಭಾಳ ಒಳ್ಳೆ ಮಟ್ಟದ ಒಬ್ಬ ನಿರ್ದೇಶಕನ ದೃಷ್ಟಿಯಲ್ಲಿ ನನಗೆ ನೋಡ್ತಾ ಇದ್ದಾರೆ. ಅದು ನನಗೆ ದೊಡ್ಡ ಒಂದು ಖುಷಿ ಕೊಡ್ತಾ ಇದೆ.